ಗುರುಗಳು ಕ್ಷಮಿಸಬೇಕು. ಇದೇಕೆ ಮಂತ್ರಿಗಳೇ, ಕ್ಷಮಿಸುವಂತಹ ತಪ್ಪು ನೀವೇನು ಮಾಡಿದ್ರಿ? ತಪ್ಪು ಮಾಡುವಷ್ಟು ಉದ್ದಟತನ ನಮಗಿಲ್ಲ ಗುರುಗಳೇ. ಆದರೆ ಓ, ನಿಮ್ಮ ಮಹಾರಾಜರು ಅಸಮಾಧಾನಗೊಂಡಿರ್ಬೇಕಲ್ವೇ? ಅದು ಹೌದು ಗುರುಗಳೇ. ತಮಗೆ ತಿಳಿಯದ್ದೇನಿದೆ, ಅವರು ತಮ್ಮ ಗೌರವಾರ್ಥ ಪ್ರೀತಿಯಿಂದ ನೀಡಿದ ಅಮೂಲ್ಯ ವಜ್ರಹಾರವನ್ನು ತಾವು ಬೆಂಕಿಗೆ ಹಾಕಿದ್ದು ಅವರಿಗೆ ತುಂಬಾ ಮುಜುಗರ ಉಂಟು ಮಾಡಿದೆ ಗುರುಗಳೇ. ನಾವಿಲ್ಲಿಗೆ ಬಂದಿರುವುದು ಅವರಿಗೆ ಒಳಿತು ಮಾಡುವುದಕ್ಕೆ ಹೊರತು ಮುಜುಗರ ಮಾಡುವುದಕ್ಕಲ್ಲ ಮಂತ್ರಿಗಳೇ. ರಾಜ ಸಂಭ್ರಮಿಸಬೇಕಾದ ಸಮಯದಲ್ಲಿ ಅಸಮಾಧಾನಗೊಂಡರೆ ಅದು ರಾಜ್ಯಕ್ಕೆ ಒಳಿತಲ್ಲ. ಅವರನ್ನು ಇಲ್ಲಿಗೆ ಬರಹೇಳಿ ಸಮಾಧಾನ ಪಡಿಸೋಣ. ಅಪ್ಪಣೆ ಗುರುಗಳೇ. ತಾವು ನಮಗಾಗಿ ಇಷ್ಟೆಲ್ಲ ಉಪಕಾರಗಳನ್ನು ಮಾಡಿರುವಾಗ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಧರ್ಮ. ಈ ಜಾಗದಲ್ಲಿ ಅಸಮಾಧಾನ ನುಸುಳಿದರೆ ಮನಸ್ಸುಗಳು ಕೆಡುತ್ತವೆ. ಅದನ್ನು ನಿವಾರಿಸಿಕೊಳ್ಳುವುದೇ ಸೂಕ್ತ. ಈ ಕೂಡಲೇ ಮಹಾರಾಜರಿಗೆ ತಿಳಿಸುತ್ತೇನೆ. ಗುರುಗಳೇ, ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಬಹುದೇ? ಕೇಳಿ ಶ್ರೀನಿವಾಸಾಚಾರ್ಯರೇ. ರಾಜರು ಬಂದು ಮರಳಿ ಹಾರವನ್ನು ಕೇಳಿದರೆ ಏನು ಮಾಡುವುದು? ಶ್ರೀಹರಿ ಏನು ಹೇಳುತ್ತಾನೋ ಹಾಗೆ ಮಾಡುವುದು. ಸಮಾಧಾನ ಮಾಡ್ಬೇಕಂತ ಸಮಾಧಾನ ಮಾಡ್ಕೊ. ಏನು ಅಂದ್ರೆ ಸಮಾಧಾನ ಏನಾಯ್ತು ಕಂಕ? ಏನು ಅಂದ್ರೆ ಮಗಳು ಉಸಿರಾಡೋಕೆ ತುಂಬಾ ಕಷ್ಟಪಡ್ತಾ ಇದ್ದಾಳೆ. ಪಂಡಿತರು ಇವಳಿಗೆ ಬೇರೆ ಔಷಧಿ ಬದಲಾಯಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಇನ್ನೂ ಬರ್ಲಿಲ್ಲ. ನೀವೇ ಹೋಗಿ ಔಷಧಿ ತಗೊಂಡ್ ಬರ್ತೀರಾ? ಕನಕ, ಹೀಗೆ ಹೇಳಿದ್ರೆ ಹೇಗೆ? ನಾನು ನನ್ನ ಗುರು ವ್ಯಾಸರಾಯರ ಬೃಂದಾವನಕ್ಕೆ ಹೊರಟಿದ್ದೀನಿ. ನಿತ್ಯದ ಪೂಜೆ ತಪ್ಪೋ ಹಾಗಿಲ್ಲ. ಪಂಡಿತರು ಬರ್ತಾರೆ ಬಿಡು. ಅವ್ರಿಗೆ ಏನ್ ಕೆಲ್ಸನ ಏನೋ, ನೆನ್ನೆನೆ ಬರ್ಬೇಕಾಗಿತ್ತು. ಈಗ ನೋಡಿದ್ರೆ ಮಗು ಉಸಿರಾಡೋಕೆ ತುಂಬಾ ಕಷ್ಟಪಡ್ತಾ ಇದೆ. ನನಗೆ ಗೊತ್ತಿದೆ ಕನಕ, ನನಗೂ ಗೊತ್ತಿದೆ. ಶೀತಕಾಲ ಬಂದ್ರೆ ರೋಗ ಉಲ್ಬಣ ಆಗೋದು ಸಹಜ. ನಾವು ಎಲ್ಲ ವೈದ್ಯವನ್ನೂ ಮಾಡಿದ್ದೀವಿ. ಈಗ ಉಳಿದಿರೋದು ನಮ್ಮ ಗುರುಗಳಾದ ವ್ಯಾಸರಾಯರು ಮಾತ್ರ. ಅವರನ್ನ ನಂಬೋಣ. ಭವರೋಗ ವೈದ್ಯರು, ಭಕ್ತ ಪರಾಧೀನರು ಆದ ನಮ್ಮ ಗುರುಗಳು ಖಂಡಿತ ನಮ್ಮ ಮಗಳನ್ನ ಗುಣಪಡಿಸ್ತಾರೆ. ನಾನು ಹೋಗಿ ಬರ್ತೀನಿ.